ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಆರ್ಟ್ ಆಫ್ ಲಿವಿಂಗ್ ಬಂದಿದ್ದೀನಿ. ಇನ್ನು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಆರ್ಟ್ ಆಫ್ ಲಿವಿಂಗ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೇ ಯೋಗ, ಸುದರ್ಶನ ಕ್ರಿಯಾ, ಆಧ್ಯಾತ್ಮ ಅಂತ. ಸೊ ಈ ಆರ್ಟ್ ಆಫ್ ಲಿವಿಂಗಲ್ಲಿ ಯಾವ್ಯಾವ ಥರ ಕೋರ್ಸ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ ನಾನಿಲ್ಲಿಗೆ ಬಂದಿದ್ದೆ. ಜಸ್ಟ್ ಕೋರ್ಸಸ್ ಬಗ್ಗೆ ನಾನು ಇಲ್ಲಿ ಎನ್ಕ್ವೈರಿ ಮಾಡೋಕ್ಕಂತ ಬಂದ್ರೂ ಇಲ್ಲಿ ಡೆಕೋರೇಷನ್ ನೋಡಿ ನನಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು. ಇಲ್ಲಿ ಡೆಕೋರೇಷನ್ ಮಾಡ್ತಿರೋದು ಸ್ಪೆಷಲಿ ಶಿವರಾತ್ರಿಗೆ 10,000 ಸೆಂಟರ್ಸ್ ಇದೆ 180 ಕಂಟ್ರೀಸಲ್ಲಿ. ಇಲ್ಲಿ ಮೇನ್ಲಿ ಎನ್ವಿರಾನ್ಮೆಂಟ್ ಏನಿದೆಲ್ಲ ತುಂಬ ಪ್ಲೆಸೆಂಟ್ ಆಗಿದೆ. ಸೊ ಇಲ್ಲಿಗೆ ಬಂದರೆ ಸ್ವಲ್ಪ ಮೈಂಡ್ ಅಂತೂ ರಿಫ್ರೆಶ್ ಆಗೋದಂತೂ ಸತ್ಯ ಅನ್ನಿಸ್ತು ನನಗೆ, ಈ ಒಂದು ಪ್ಲೆಸೆಂಟ್ ಸರೌಂಡಿಂಗ್ ನೋಡಿ. ಸೊ ಎಷ್ಟೋ ಜನ ಅದಕ್ಕೆ ಇಲ್ಲಿ ಬಂದು ಅವರ ಒತ್ತಡ, ಕೋಪ, ಖಿನ್ನತೆ, ನಿದ್ರೆ ಮತ್ತು ತೂಕ ಇಳಿಕೆ, ವೆಲ್ನೆಸ್, ಮಾನಸಿಕ ಆರೋಗ್ಯ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಅಂತ ಇಲ್ಲಿ ಧ್ಯಾನದ ಮೊರೆ ಹೋಗ್ತಾರೆ. ವಿಶಾಲಾಕ್ಷಿ ಮಂಟಪ ನೋಡ್ತಾ ಇದ್ದೀರಲ್ಲ, ಇದು ಮೇನ್ ಆ್ಯಕ್ಚುಲಿ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಆರ್ಟ್ ಆಫ್ ಲಿವಿಂಗ್ದು. ಸೊ ಈ ಹಾಲಲ್ಲೇ ಜಾಸ್ತಿ ಮೆಡಿಟೇಷನ್ ಎಲ್ಲ ನಡೆಯೋದು. ಇನ್ನು ಇದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಇನ್ಫಾರ್ಮೇಷನ್ ಸೆಂಟರ್. ಇದು ಇಲ್ಲಿಗೆ ಬಂದರೆ ನೀವು ಕೋರ್ಸಸ್ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಆರ್ಟ್ ಆಫ್ ಲಿವಿಂಗ್ ವ್ಯೂ ಹೇಗಿತ್ತು ಅಂತ. ಸೊ ಅಲ್ಲಿಂದ ನೇರವಾಗಿ ಊಟಕ್ಕೆ ಬಂದಿದ್ದೀನಿ. ಇದು ಒಂದು ಫೇಮಸ್ ಹೋಟೆಲ್ ಇದು. ಇಲ್ಲಿ ನಾನ್ ವೆಜ್ ಅಂತೂ ಗಮ್ಮತ್ತಾಗಿ ಸಿಗುತ್ತೆ. ಅನ್ಲಿಮಿಟೆಡ್ ಚಿಕನ್ ಜಸ್ಟ್ 300 ರುಪೀಸ್ಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಹೋಟೆಲ್ ಯಾವುದು ಅಂತ ಗೆಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.